ಇನ್ನು ಕುಂಭರಾಶಿಯವರಿಗೆ ದೀಪಾವಳಿ ನಿಮ್ಮ ಪಾಲಿಗೆ ಸ್ವಲ್ಪ ಅಸಮಾಧಾನದ ಫಲಗಳನ್ನು ತಂದುಕೊಡುತ್ತೆ. ಗುರು ಷಷ್ಠದಲ್ಲಿ ಸಂಚರಿಸೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಆಲಸ್ಯ ಬಂದು ಸೇರ್ಪಡೆಯಾಗುತ್ತೆ. ಆಲಸ್ಯ ನಿಮ್ಮ ಕಾರ್ಯವನ್ನು, ನಿಮ್ಮ ಕಾರ್ಯಕೌಶಲ್ಯವನ್ನೆಲ್ಲ ಹಾಳು ಮಾಡುತ್ತೆ. ಹೀಗಾಗಿ ಆಲಸ್ಯಕ್ಕೆ ಬಲಿಯಾಗಬೇಡಿ, ಎಚ್ಚರ ಬೇಕಾಗಿರತಕ್ಕಂಥದ್ದು. ಇನ್ನು ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರನ ಸಂಚಾರ, ಕುಜ ಸಂಚಾರ ಚೆನ್ನಾಗಿರೋದ್ರಿಂದಾಗಿ ದೀಪಾವಳಿ ನಂತರದಲ್ಲಿ, ನವೆಂಬರ್ ನಂತರದಲ್ಲಿ ಉತ್ಕೃಷ್ಟವಾಗಿದೆ. ದೈವಾನುಕೂಲ ಇದೆ. ದೈವ ಸಹಾಯದಿಂದ ಬಹಳ ವಿಶೇಷವಾದದ್ದನ್ನು ಸಾಧಿಸ್ತೀರಾ. ಸಾಧನೆಗೆ ಅವಕಾಶ ಇದೆ. ಅಲ್ಲಿ ಕುಜನೂ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ವೃತ್ತಿಯಲ್ಲಿ ವಿಶೇಷವಾದ ಅಧಿಕಾರ, ಲಾಭ ಇವುಗಳೆಲ್ಲ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಇನ್ನೊಬ್ಬರಿಗೆ ಗೈಡ್ ಮಾಡ್ತಕ್ಕಂಥ ಒಂದು ಪ್ರತಿಭಾ ಶಕ್ತಿ ನಿಮ್ಮೊಳಗೆ ಬಂದು ಸೇರ್ಪಡೆಯಾಗುತ್ತೆ. ಈ ರೀತಿಯಲ್ಲಿ ಶೌರ್ಯವೂ ಬರುತ್ತೆ. ಶೌರ್ಯ, ಸಾಹಸ, ಪ್ರತಿಭೆ ಮೂರೂ ಸೇರಿಬಿಟ್ರೆ ನಿಮ್ಮನ್ನು ತಡೆಯೋರು ಯಾರು? ನಂತರ ಡಿಸೆಂಬರ್ 5ರಿಂದ ಗುರುಬಲ ಬೇರೆ ಬರುತ್ತೆ. ಹೀಗಾಗಿ ಪ್ರತಿಭಾಶಕ್ತಿ ಹೆಚ್ಚಾಗುತ್ತೆ. ಸಂಶೋಧನೆ, ಅನ್ವೇಷಣೆ ಇಂಥವುಗಳಲ್ಲಿ ನೀವು ಪಾಲ್ಗೊಳ್ತೀರಾ. ಮುಖ್ಯವಾಗಿ ಜನವರಿಯಲ್ಲಿ ಕುಜ ಬಂದು 12ನೇ ಮನೆಗೆ ಬರ್ತಾನೆ. ಹೀಗಾಗಿ ಅತಿಯಾದ ವ್ಯಯ ಉಂಟಾಗಬಹುದು, ಗಮನ ಇರಲಿ. ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಹೆಚ್ಚಿನ ವ್ಯಯಕ್ಕೆ ಬಲಿಯಾಗ್ತೀರ. ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇರುತ್ತದೆ. ಫೆಬ್ರವರಿ ವೇಳೆಗೆ ಸ್ವಲ್ಪ ತಲೆಗೆ ಪೆಟ್ಟು ಬೀಳಬಹುದು, ತಲೆಗೆ ಏಟಾಗಬಹುದು, ಅಥವಾ ತಲೆನೋವು, ತಲೆ ಸಿಡಿತ, ಅಂತೂ ಊರ್ಧ್ವಾಂಗ ರೋಗ ಆ ರೀತಿಯಲ್ಲಿ ತೊಂದರೆ ಒಳಪಡೋ ಸಾಧ್ಯತೆ ಇದೆ. ಕಣ್ಣಿನ ಬಾಧೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ. ಅದರಿಂದ ನಿಮ್ಗೆ ಅನುಕೂಲ ಉಂಟಾಗುತ್ತೆ. ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ಶುಕ್ರನಿಂದಾಗಿ ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಫಲ ಕಾಣ್ತೀರಾ. ನಿಮ್ಮ ಪಾಲಿಗೆ ಈ 6 ತಿಂಗಳು ಉತ್ಕೃಷ್ಟವಾಗಿಯೇ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.